ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೌ ಆರ್ ಯು ಆಲ್? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ 2024 ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಇದೆ. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗಿದೆ ಅಂತ ನೋಡಿಕೊಂಡ್ರೆ ನೆಕ್ಸ್ಟ್ ಬರ್ತಾ ಇರುವಂತಹ ಎಕ್ಸಾಮಿಗೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಲಾಸ್ಟ್ ಇಯರ್ ಪೇಪರ್ ಆಗಿರೋದ್ರಿಂದ ಇದನ್ನು ಕೂಡ ನೋಡ್ಕೊಳ್ಳೋದ್ರಿಂದ ಒಂದು ಐಡಿಯಾ ನಿಮಗೆ ಬರುತ್ತೆ, ಇಂಪಾರ್ಟೆಂಟ್ ಯಾವ್ದು ಅನ್ನೋದು ಅರ್ಥ ಆಗುತ್ತೆ. ಸೊ ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಆನ್ಸರು. 4 ಆಪ್ಷನ್ಸ್ ಇರುತ್ತೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು ಯಾವುದು ಅಂತ ಕರೆಕ್ಟಾಗಿ. ಫಸ್ಟ್ ಒನ್, ಅಕೌಂಟಿಂಗ್ ಈಸ್ ಬೇಸಿಕಲಿ concerned with measurement. Journal is popularly known as primary books of accounts. Next one, the term impress system is used in relation to petty cash book. A trial balance is prepared after posting to ledger is complete and accounts have been balanced. Next to fifth one, opening stock appear in the trial balance will be shown in trading account. Next to fill in the blanks questions, bracket ಅಲ್ಲಿ ಆನ್ಸರ್ಸ್ ಇರುತ್ತೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. According to dash, the business and its owners are treated as two separate entities. According to business entity concept, the business and its owners are treated as two separate entities. Total of the debit side of cash book is more than the credit side. When there is a bank overdraft in the passbook, there will be a debit balance. Capital account balance is a credit balance. Decrease in the value of fixed asset is called depreciation. Next to match the following questions. So here first one, cost accounting. Cost accounting is a branches of accounting, one of the branches of accounting. Basis of accounting, accrual basis. Purchase book, subsidiary book. Sale of machinery, capital receipt. Trial balance statement. Next to 1 ಮಾರ್ಕಿನ ಕ್ವಶನ್ಸ್ ಇದೆ. ನೆಕ್ಸ್ಟ್ 1 ಮಾರ್ಕಿನ ಕ್ವಶನ್ಸ್ ಅಲ್ಲಿ ಫಸ್ಟ್ ಒನ್, ಎಕ್ಸ್ಪ್ಯಾಂಡ್ GST, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ನೇಮ್ ಎನಿ ಒನ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ರೆಕಾರ್ಡೆಡ್ ಇನ್ ದ ಜರ್ನಲ್ ಪ್ರಾಪರ್ ಅಂತ ಇದೆ. ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ ಬರೆದ್ರೆ ಸಾಕು. ಓಪನಿಂಗ್ ಎಂಟ್ರಿ ಆರ್ ಅಡ್ಜಸ್ಟಿಂಗ್ ಎಂಟ್ರೀಸ್ ಅಂತ ಕೂಡ ಬರಿಬಹುದು, ಅಥವಾ ರೆಕ್ಟಿಫಿಕೇಶನ್ ಎಂಟ್ರೀಸ್ ಅಂತ ಕೂಡ ಬರಿಬಹುದು. ಯಾವುದಾದ್ರೂ ಒಂದನ್ನು ಬರೀರಿ. ಸ್ಟೇಟ್ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾವಿಷನ್ ಆ್ಯಂಡ್ ರಿಸರ್ವ್ ಅಂತ ಇದೆ. ಒನ್ ಡಿಫ್ರೆನ್ಸ್ ಬರಿಬೇಕು 1 ಮಾರ್ಕಿಗೆ. ಸೊ ಪ್ರಾವಿಷನ್ಗೆ ನೀವು ಇಟ್ ಈಸ್ ಚಾರ್ಜ್ ಎಗೇನೆಸ್ಟ್ ಪ್ರಾಫಿಟ್ ಅಂತ ಬರೀರಿ. ರಿಸರ್ವಿಗೆ ಇಟ್ ಈಸ್ ಆಲ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಅಂತ ಬರೀರಿ. ನೆಕ್ಸ್ಟ್ ಒನ್, ಗಿವ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕೇಳಿದ್ದಾರೆ. ಅಮೌಂಟ್ ಸ್ಪೆಂಟ್ ಆನ್ ಪರ್ಚೇಸ್ ಆಫ್ ಬಿಲ್ಡಿಂಗ್. 16th one, prepaid expenses are assets of the business. True or false ಕೇಳಿದರೆ ಆನ್ಸರ್ ಟ್ರೂ. ಸ್ಟೇಟ್ ಎನಿ ಟು ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಕ್ರೆಡಿಟರ್ಸ್ ಅಂತ ಬರಿಬಹುದು. ಯಾಕಂತ ಹೇಳಿದರೆ ಇಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ ಇಂಟರ್ನಲ್ ಯೂಸರ್ಸೋ ಎಕ್ಸ್ಟರ್ನಲ್ ಯೂಸರ್ಸೋ ಅಂತ. ಇಂಟರ್ನಲ್ ಯೂಸರ್ಸೇ ಬೇರೆ, ಎಕ್ಸ್ಟರ್ನಲ್ ಯೂಸರ್ಸೇ ಬೇರೆ ಇರ್ತಾರೆ. ಸೊ ಡೈರೆಕ್ಟಾಗಿ ಸ್ಟೇಟ್ ಎನಿ ಟು ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಕೇಳಿರೋದ್ರಿಂದ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ರೆಡಿಟರ್ಸ್ ಅಂತ ಬರಿಬಹುದು. ನೆಕ್ಸ್ಟು ವಾಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ವಾಟ್ ಈಸ್ ಪಾಸ್ಬುಕ್, ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಗಿವ್ ಜರ್ನಲ್ ಎಂಟ್ರಿ ಫಾರ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್. ಔಟ್ಸ್ಟ್ಯಾಂಡಿಂಗ್ ವೇಜಸ್ಸಿಗೆ ಒಂದು ಜರ್ನಲ್ ಎಂಟ್ರಿ ಕೊಡಿ ಅಂತ ಕೇಳಿದ್ದಾರೆ. ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಬೋತ್ ದ ಆಸ್ಪೆಕ್ಟ್ಸ್ ದಟ್ ಈಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಈಸ್ ನೋನ್ ಆಸ್ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಬರೀರಿ. ಪಾಸ್ಬುಕ್ ಅಂತ ಕೇಳಿದ್ದಕ್ಕೆ ಪಾಸ್ಬುಕ್ಕಿಗೆ ಆನ್ಸರ್, ಪಾಸ್ಬುಕ್ ಇಸ್ ಅ ಕಾಪಿ ಆಫ್ ಕಸ್ಟಮರ್ಸ್ ಅಕೌಂಟ್ ಆಸ್ ಇಟ್ ಅಪಿಯರ್ಸ್ ಇನ್ ದ ಲೆಡ್ಜರ್ ಆಫ್ ದ ಬ್ಯಾಂಕ್. ಬ್ಯಾಂಕ್ ಗಿವ್ಸ್ ಇಟ್ ಟು ದ ಕಸ್ಟಮರ್ ಅಂತ ಬರೀರಿ. ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್ನ ಬರೀಬೇಕು. They serve as a means of communicating information about the profitability and the financial position of the business ಅಂತ ಬರೀರಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಿನ ಟೈಪ್ಸು ಕೂಡ ತುಂಬಾ ಇಂಪಾರ್ಟೆಂಟು. ನೀವು ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತೆ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಂತ ಕರಿತೀವಿ. ಅದೇ ರೀತಿ ಬ್ಯಾಲೆನ್ಸ್ ಶೀಟ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇದೆರಡು ಕೂಡ ಗೊತ್ತಿರಬೇಕು. ನೆಕ್ಸ್ಟು ಗಿವ್ ದ ಜರ್ನಲ್ ಎಂಟ್ರಿ ಅಂತ ಹೇಳಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಕೊಟ್ಟಿದ್ದಾರೆ. ಸೊ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಬಾಕಿ ಕೊಡೋದಿದೆ. ಸೊ ವೇಜಸ್ account data to wages outstanding account. Wages account data to wages outstanding account. ನೆಕ್ಸ್ಟು ಪಾರ್ಟ್ ಸಿ ಅಲ್ಲಿ ಸೊ ಈಸಿ ಕ್ವಶನ್ಸು 6 ಮಾರ್ಕ್ಸಿಗೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಕ್ಲಾಸಿಫಿಕೇಷನ್ನ ಕೇಳ್ತಾರೆ. ಸೊ ಕ್ಲಾಸಿಫೈ ಮಾಡುವಾಗ ಅಸೆಟ್ಸ್ ಯಾವುದು, ಲಯಬಿಲಿಟೀಸ್ ಯಾವುದು, ಕ್ಯಾಪಿಟಲ್ ಯಾವುದು, ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಯಾವುದು, ರೆವಿನ್ಯೂ ಆರ್ ಗೇನ್ಸ್ ಯಾವುದು ಅನ್ನೋದನ್ನು ಬರೀಬೇಕು. ಸೊ ಇಲ್ಲಿ ಈಸಿಯಾಗಿ ನೀವು ಯಾವುದು ಅಂತ ಹೇಳ್ಕೊಂಡು ಕ್ಲಾಸಿಫಿಕೇಷನ್ನ ಮಾಡಬಹುದು.
ಸೊ ಅಸೆಟ್ಸ್ ಎಲ್ಲ ಡೈರೆಕ್ಟಾಗಿ ಅಸೆಟ್ಸ್ ಆಗುತ್ತೆ, ಲಯಬಿಲಿಟೀಸ್ ಎಲ್ಲ ಲಯಬಿಲಿಟೀಸ್ ಆಗುತ್ತೆ. ಎಕ್ಸ್ಪೆನ್ಸು ಲಾಸು, ಬಿಸ್ನೆಸ್ಸಿಗೆ ಏನೇ ಎಕ್ಸ್ಪೆನ್ಸಸ್ಸು ಲಾಸಸ್ ಆದರೂ ಅದನ್ನು ಎಕ್ಸ್ಪೆನ್ಸಸ್ ಲಾಸಸ್ ಅಂತ ಕನ್ಸಿಡರ್ ಮಾಡ್ಬೋದು. ಬಿಸ್ನೆಸ್ಸಿಗೆ ಏನೇ ಪ್ರಾಫಿಟ್ಟು ಗೇನು ರೆವಿನ್ಯೂ ಆದರೂ ರೆವಿನ್ಯೂ ಆರ್ ಗೇನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಕ್ಯಾಪಿಟಲ್ ಆಗಿರಬಹುದು, ಡ್ರಾಯಿಂಗ್ಸ್ ಆಗಿರಬಹುದು, ಎರಡೂ ಕೂಡ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಇದಿಷ್ಟು ಗೊತ್ತಿದ್ರೆ ಸಾಕು, ಈಸಿಯಾಗಿ ಯಾವ್ದು ಅನ್ನೋದನ್ನು ಕರೆಕ್ಟಾಗಿ ಕ್ಲಾಸಿಫೈ ಮಾಡಿ ಬರಿಬೋದು. ಹಿಯರ್ ಇದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಪಾರ್ಟ್ ಸಿ ಯಲ್ಲಿ 6 ಮಾರ್ಕ್ಸಿನ ಕ್ವಶನ್ಸೇ ಇರೋದ್ರಿಂದ ಆಲ್ರೆಡಿ ನಿಮಗೆ ಕ್ಲಾಸಿಫಿಕೇಷನ್ ಆಗಿರಬಹುದು ಅಥವಾ ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಪೆಟಿ ಕ್ಯಾಶ್ ಬುಕ್, ಟ್ರಯಲ್ ಬ್ಯಾಲೆನ್ಸ್, ಡೆಟಾರ್ಸ್ ಅಕೌಂಟ್, ಕ್ರೆಡಿಟಾರ್ಸ್ ಅಕೌಂಟ್ ಎಲ್ಲವೂ ಕೂಡ ಪ್ರಾಬ್ಲಮ್ಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಪ್ರಾಬ್ಲಮ್ಸ್ಗಳನ್ನ ವಾಚ್ ಮಾಡಿ 6 ಮಾರ್ಕ್ಸನ್ನ ಈಸಿಯಾಗಿ ತೊಗೊಳ್ಬೋದು. ಅದೇ ರೀತಿ 12 ಮಾರ್ಕ್ಸಿಗೂ ಕೂಡ ಜರ್ನಲ್ ಎಂಟ್ರಿ ಆಗಿರ್ಬೋದು, ಸಿಂಪಲ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು, ಸಬ್ಸಿಡಿಯರಿ ಬುಕ್ಸ್ ಆಗಿರ್ಬೋದು, ಫೈನಲ್ ಅಕೌಂಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಸೊ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದೇ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕರೆಕ್ಟಾಗಿ 6 ಮಾರ್ಕ್ಸಿಗೆ ಕ್ಲಾಸಿಫಿಕೇಷನ್ನು, ಪರ್ಚೇಸ್ ಬುಕ್ಕು, ಸೇಲ್ಸ್ ಬುಕ್ಕು, ಪೆಟಿ ಕ್ಯಾಶ್ ಬುಕ್ಕು, ಟ್ರಯಲ್ ಬ್ಯಾಲೆನ್ಸು, ಕ್ರೆಡಿಟಾರ್ಸ್ ಅಕೌಂಟು, ಡೆಟಾರ್ಸ್ ಅಕೌಂಟು, ನೆಕ್ಸ್ಟು P&L ಅಕೌಂಟು, ಬ್ಯಾಲೆನ್ಸ್ ಶೀಟು ಇಷ್ಟು ಕೂಡ ಕಲ್ತ್ಕೊಳ್ಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.